ದಕ್ಷಿಣ ಆಫ್ರಿಕಾದ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ G20 ನಾಯಕರ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಜೋಹಾನ್ಸ್ಬರ್ಗ್ಗೆ ತೆರಳಿದ್ದಾರೆ. ಅಲ್ಲಿ ಪ್ರಧಾನಿ ಮೋದಿಯವರಿಗೆ ಭಾರತದ ಮೂಲದ ಮಕ್ಕಳು ಪ್ರಾರ್ಥನೆ, ಶಾಂತಿ ಮಂತ್ರವನ್ನ ಪಠಿಸುವ ಮೂಲಕ ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ಮೋದಿಯವರು ಗೌಟೆಂಗ್ನಲ್ಲಿರೋ ವಾಟರ್ ಕ್ಲೂಫ್ ವಾಯುಪಡೆಗೆ ಬಂದಾಗ ಅಲ್ಲಿ ಅವರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನ ಕೊಡಲಾಯಿತು. ಸಾಂಸ್ಕೃತಿಕ ಹಾಡು ಮತ್ತು ನೃತ್ಯಗಳನ್ನು ಪ್ರದರ್ಶಿಸಿ ಕಲಾವಿದರು ಪ್ರಧಾನಿಯನ್ನ ವೆಲ್ಕಮ್ ಮಾಡಿದ್ರು. ಇದರ ಬಗ್ಗೆ ವಿಡಿಯೋ ಕೂಡ ಶೇರ್ ಮಾಡಿಕೊಂಡಿರೋ ಪ್ರಧಾನಿ ಮೋದಿಯವರು ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಏನಂತಂದ್ರೆ, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಸಾಂಸ್ಕೃತಿಕ ಸಂಪರ್ಕ ನಿಜವಾಗ್ಲೂ ಹೃದಯ ಸ್ಪರ್ಶಿ ಮತ್ತು ಕಾಲಾತೀತವಾಗಿದೆ. ಜೋಹಾನ್ಸ್ಬರ್ಗ್ನಲ್ಲಿ ನನ್ನ ಯುವ ಸ್ನೇಹಿತರು ಗಣಪತಿ ಪ್ರಾರ್ಥನೆ, ಶಾಂತಿ ಮಂತ್ರ ಹಾಗೆ ಇತರ ದೈವಿಕ ಪ್ರಾರ್ಥನೆಗಳನ್ನ ಭಕ್ತಿಯಿಂದ ಹಾಡಿದ್ರು. ಅಂತಹ ಕ್ಷಣಗಳು ನಮ್ಮ ಜನರ ನಡುವಿನ ಶಾಶ್ವತ ಬಂಧಗಳನ್ನ ಪುನರುಚ್ಚರಿಸುತ್ತವೆ ಅಂತ ಬರೆದುಕೊಂಡಿದ್ದಾರೆ. பூமாலை கட்டி பாமாலை பாடி, பூமாலை கட்டி பாமாலை பாடி, அலை அலையா வாரியே கங்கை அம்மா, அலை அலையா வாரியே கங்கை அம்மா, ஹே கங்கை அம்மா, ஹோ கங்கை அம்மா, ஹே கங்கை அம்மா, ஹோ கங்கை அம்மா, ஐயப்பன வாரனே கங்கை அம்மா. ಈ ವಾತ್ಸಲ್ಯ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ನಡುವಿನ ಶಾಶ್ವತ ಬಾಂಧವ್ಯವನ್ನ ಪ್ರತಿಬಿಂಬಿಸುತ್ತೆ. ಇತಿಹಾಸದಲ್ಲಿ ಬೇರೂರಿರೋ ಮತ್ತು ಹಂಚಿಕೆಯ ಮೌಲ್ಯಗಳಿಂದ ಬಲಗೊಂಡ ಈ ಸಂಬಂಧಗಳು ಇನ್ನಷ್ಟು ಬಲವಾಗಿ ಬೆಳೀತಾನೆ ಇವೆ ಅಂತ ಬರೆದುಕೊಂಡಿದ್ದಾರೆ. 2023ರಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಒಕ್ಕೂಟ G20 ಸದಸ್ಯತ್ವವನ್ನು ಪಡೆದುಕೊಳ್ತು. ಜೊತೆಗೆ ಇದು ಆಫ್ರಿಕಾದಲ್ಲಿ ನಡೀತಾ ಇರೋ ಮೊದಲ G20 ಶೃಂಗಸಭೆಯಾಗಿದೆ. ಇನ್ನೊಂದು ವಿಶೇಷವಾದಂತಹ ಘಟನೆ ಎಲ್ಲರ ಗಮನ ಸೆಳೆದಿದೆ. ಅದೇನಂದ್ರೆ, ಜೋಹಾನ್ಸ್ಬರ್ಗ್ಗೆ ಪ್ರಧಾನಿ ಮೋದಿಯವರು ಬಂದಿಳಿತಾ ಇದ್ದ ಹಾಗೆ ವಿಮಾನ ನಿಲ್ದಾಣದಲ್ಲಿ ಆಫ್ರಿಕನ್ನರು ಅವರ ಸಂಪ್ರದಾಯದ ರೀತಿಯಲ್ಲಿ ನೆಲದ ಮೇಲೆ ಮಲಗಿ ತಲೆಬಾಗಿ ನಮಿಸಿ ಸ್ವಾಗತ ಕೋರಿದ್ದಾರೆ. ಈ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಪ್ರಧಾನಿ ಮೋದಿಯವರು ಕೂಡ ತಲೆಬಾಗಿ ನಮಿಸಿದ್ದಾರೆ.